ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇಂದು ನಾನು ಪಾಲಕ್ ರೆಸಿಪಿಯನ್ನು ಮಾಡಲು ಇಷ್ಟಪಡ್ತಾ ಇದ್ದೇನೆ. ಇದು ಬಾಣಂತಿಯರು ತುಂಬಾ ಯೂಸ್ಫುಲ್ ಆಗಿದೆ. ಎಲ್ಲರೂ ಕೂಡ ತಿನ್ಬೋದು. ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: ಪಾಲಕ್ ಸೊಪ್ಪು, ತೊಗರಿಬೇಳೆ, ಹೆಸರುಬೇಳೆ, ಹುಣಸೆಹಣ್ಣು, ಜೀರಿಗೆ, ಮೆಂತ್ಯ, ಸ್ವಲ್ಪ ಸಾಂಬಾರು ಪುಡಿ, ಸ್ವಲ್ಪ ಒಣಮೆಣಸಿನ್ಕಾಯಿ, ಆನಿಯನ್, ಬೆಳ್ಳುಳ್ಳಿ, ಟೊಮೊಟೊ. ಮಾಡುವಂಥ ವಿಧಾನ ಸೊ ಇವಾಗ ಒಂದು ಕುಕ್ಕರ್ ಅಥವಾ ನೀವು ಯಾವುದ್ರಲ್ಲಿ ಮಾಡ್ತಿರೋ ಅದು ಪಾತ್ರೆನ ತಗೋಬೇಕು. ಕುಕ್ಕರನ್ನು ಇಟ್ಕೊಂಡ್ರೆ ಒಳ್ಳೆಯದು ಅಂತ ನಾನು ಹೇಳ್ತೇನೆ. ಬಿಕಾಸ್ ಇದರಲ್ಲಿ ನಾವು 1-2-3 ವಿಸಿಲ್ ಹಾಕ್ಸ್ಕೋಬೇಕು ಅದಕ್ಕೆ. ಸೊ ಕುಕ್ಕರಲ್ಲಿ ಆಯಿಲ್ ಅಥವಾ ತುಪ್ಪವನ್ನು ಹಾಕ್ಕೊಂಡು ಆನಿಯನ್ಸ್ ಮೊದಲಿಗೆ ಇದನ್ನು ಹಾಕಬೇಕು. ಸಾಸಿವೆನ ಹಾಕಿ ಚಿಟಪಟ ಅಂದಮೇಲೆ ಆನಿಯನ್, ಜೀರಿಗೆ, ಮೆಂತ್ಯ, ಆನಿಯನನ್ನು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೋಬೇಕು. ಅದಾದಮೇಲೆ ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ ನಾನಿಲ್ಲಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನಾರ್ಮಲ್ ಪರ್ಸನ್ಸ್ ಇನ್ನೂ ಹಾಗೆ ಸ್ವಲ್ಪ ಜಾಸ್ತಿ ಮಾಡ್ಕೋಬೋದು. ಅದರ ಒಂದು ಕಲರ್ ಚೇಂಜ್, ಅದ್ರ ಜೊತೆಗೆ ಟೊಮ್ಯಾಟೊ ಯಾವ ರೀತಿ ಕಲರ್ ಚೇಂಜ್ ಆಗಿದೆ ಅಂತ. ಸೊ ಅದ್ರ ಕಲರ್ ಚೇಂಜ್ ಆಗೋವರೆಗೂ ಕೂಡ ನಾವು ಅದನ್ನು ಸ್ವಲ್ಪ ಹುರ್ಕೋತಾ ಇರಬೇಕು. ನಾವು ಅದಾದಮೇಲೆ ತುರಿದಿಟ್ಕೊಂಡಿರ್ತೀವಿ ಅಥವಾ ಕಟ್ ಮಾಡಿ ಇಟ್ಕೊಂಡಿರ್ತೀವಿ ಪಾಲಕ್ ಸೊಪ್ಪನ್ನ ತೊಳೆದ ಮೇಲೆ ಅದನ್ನು ಕೂಡ ಸೇರಿಸಬೇಕು. ಈಗ ಪಾಲಕ್ ಸೊಪ್ಪನ್ನು ಕೂಡ ಹಸಿ ಸ್ಮೆಲ್ ಹೋಗೋ ತನಕ ಹುರ್ಕೊಂಡು ಅದಾದಮೇಲೆ ಅದೆಲ್ಲ ನೋಡಿ ಅಷ್ಟು ಜಾಸ್ತಿ ಕ್ವಾಂಟಿಟಿ ಕಾಣ್ತಾ ಇತ್ತು. ಇವಾಗ ಸ್ವಲ್ಪ ಕಡಿಮೆ ಬರುತ್ತೆ. ಆ ಲೆವೆಲ್ಗೆ ಬಂದಾಗ ನಾವೀಗ ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ಅಂತ ನೋಡಿ, ಉರಿತಾ ಇದೆ. ಇವಾಗ ಇದಕ್ಕೆ ನಾವು ಬೇಳೆಯನ್ನು ಸೇರಿಸಬೇಕು. ನಾವು ಆಲ್ರೆಡಿ ಮೊದಲೇ ತೊಳೆದಿಟ್ಕೊಂಡಿರ್ತೀವಿ ಹೆಸರುಬೇಳೆ ಮತ್ತು ತೊಗರಿಬೇಳೆಯನ್ನು. ಸೊ ಇವೆರಡನ್ನೂ ಕೂಡ ಒಂದು ಈ ಪ್ರೊಸೆಸ್ ಆಗೋವರೆಗೂ ನೆನೆಸಿಟ್ಕೊಂಡ್ರೆ ಒಳ್ಳೆಯದು. ಬಿಕಾಸ್ ಸ್ವಲ್ಪ ಗ್ಯಾಸ್ಟ್ರಿಕ್ ಸಮಸ್ಯೆ ಕಡಿಮೆ ಆಗುತ್ತೆ ಅಥವಾ ಮಸಾಲ ಪುಡಿಯನ್ನು. ಸೊ ಹಾಗಾಗಿ ನೆನೆಸಿಟ್ಕೊಂಡ ಪುಡಿ ನಾನು ಹುರ್ಕೋತಾ ಇದ್ದೀನಿ ಇವಾಗ ಅದನ್ನು. ಅದು ಹಾಗೆ ಕಲ್ಲುಪ್ಪನ್ನು ಹುರಿದ ಆದ ನಂತರ ಇದಕ್ಕೆ ಸ್ವಲ್ಪ ನಾವು ಇದೆಲ್ಲ ಒಟ್ಟಿಗೆ ಇವಾಗ ನಾವು ಇದನ್ನು ಹುರಿಸ್ಕೊಂಡಾದ್ಮೇಲೆ ಒಂದು 50 ಸೆಕೆಂಡ್ ಅಥವಾ 1 ನಿಮಿಷದ ಕಾಲ ನಾವು ಇದನ್ನು ಹುರಿಸ್ಕೋಬೇಕು. ಇದಾದಮೇಲೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೋಬೇಕು. ಜಾಸ್ತಿ ನೀರನ್ನು ಹಾಕಕ್ಕೆ ಹೋಗಬೇಡಿ, ಇದು ತಿಕ್ಕಾಗಿದ್ರೇ ಚೆಂದ. ಸೊ ಆಫ್ಟರ್ 3-4 ವಿಸಿಲ್ಸ್ ಈ ರೀತಿ ಇರುತ್ತೆ. ಇದನ್ನು ನಾವೀಗ ಸ್ಮ್ಯಾಶ್ ಮಾಡಬೇಕು. ಸೊ ಅದಾದಮೇಲೆ ಸ್ಮ್ಯಾಶ್ ಮಾಡಿದ್ಮೇಲೆ ತಿಕ್ನೆಸ್ ಬರುತ್ತೆ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳಿ. ನಿಮ್ಗೆ ಇಷ್ಟ ಆದರೆ ನೀರಾಗಿ ಹಾಕ್ಕೊಳ್ಳಿ, ಆದಷ್ಟು ತಿಕ್ಕಾಗೇ ಇರಲಿ. ಸೊ ಇದೆಲ್ಲರೂ ಕೂಡ ತಿನ್ಬೋದು. ಬಾಣಂತಿಯರು ತಿನ್ಬೋದು ಅಥವಾ ನಾರ್ಮಲ್ ಪರ್ಸನ್ಸ್ ಕೂಡ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಮುದ್ದೆ, ರೈಸ್ ಅಥವಾ ಚಪಾತಿ ಇದಕ್ಕೆಲ್ಲನೂ ಕೂಡ ತುಂಬ ಚೆನ್ನಾಗಿರುತ್ತೆ. ಒಂದು ಸರಿ ಟೇಸ್ಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, and for more videos subscribe. Thank you so much for watching.